2024ನೇ ಸಾಲಿನ SLC ಎಕ್ಸಾಮ್ 2 ಬರೆದಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. ನಿಮಗೆಲ್ಲ ಗೊತ್ತೇ ಇದೆ, ನಿಮ್ಮ ರಿಸಲ್ಟ್ ಇವತ್ತು ಮಾರ್ನಿಂಗ್ ಆದರೆ ಬಂದಿದೆ ಮತ್ತು ಎಲ್ಲ ವಿದ್ಯಾರ್ಥಿಗಳ ರಿಸಲ್ಟ್ ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೀನಿ. ಮತ್ತು ನಿಮ್ಮ ರಿಸಲ್ಟ್ ಎಷ್ಟು ಆಯ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ. ಎಲ್ಲರೂ ಕೂಡ ತಪ್ಪದೆ ಕಮೆಂಟ್ ಮಾಡಿ. ಮತ್ತು SLC ಮುಗಿದ ನಂತರ ಯಾವ ಕೋರ್ಸ್ ಮಾಡಬೇಕಂತೀರಾ, ಸೊ ಅದನ್ನು ಕೂಡ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಈಗಾಗಲೇ ರಿಸಲ್ಟ್ ಅಲ್ಲಿ ಬಂದಿದೆ. ಎಕ್ಸಾಮ್ 2 SLC ಎಕ್ಸಾಮ್ 2 ರಿಸಲ್ಟ್ ಈಗಾಗಲೇ ಬಂದಿದೆ. ಇಲ್ಲಿ ಏನಾದರೂ ನಿಮಗೆ ತುಂಬ ವಿದ್ಯಾರ್ಥಿ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ನಾವು ರಿವ್ಯಾಲ್ಯೂಷನ್ ಅಪ್ಲೈ ಮಾಡಬೇಕು, ಸ್ಕ್ಯಾನ್ ಕಾಪಿನ ತರಿಸಬೇಕು, ಸೊ ಇದಕ್ಕೆ ಯಾವಾಗ ಲಾಸ್ಟ್ ಡೇಟ್ ಇದೆ ಮತ್ತು ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂತ ಕೇಳ್ತಾ ಇದ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ಎಲ್ಲ ಮಾಹಿತಿ ಆದರೆ ಕೊಡ್ತೀನಿ. ಸೊ ನೀವೇನಾದರೂ ರಿವ್ಯಾಲ್ಯೂಷನು ಮತ್ತು ರೀಕೌಂಟಿಂಗು, ಸೊ ಸ್ಕ್ಯಾನ್ ಕಾಪಿ ಅಪ್ಲೈ ಮಾಡಬೇಕಂತಂದರೆ ಈ ಒಂದು ವಿಡಿಯೋನ ಕೊನೆವರೆಗೆ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ಎಲ್ಲ ಕಂಟಿನ್ಯೂಸ್ ಆಗಿ ಎಜುಕೇಷನ್ ಅಪ್ಡೇಟು, ಸೊ ನೀವು ಫಸ್ಟ್ ವಿಷಯ ಹೋದ್ಮೇಲೆ ಸ್ಕಾಲರ್ಶಿಪ್ ಅಪ್ಡೇಟು ಮತ್ತು ಪಾಸಿಂಗ್ ಪ್ಯಾಕೇಜು, ಸೋರಿಂಗ್ ಪ್ಯಾಕೇಜು, ಸೊ ಎಲ್ಲ ಅಪ್ಡೇಟು ಸಿಗ್ತಾ ಇರ್ತವೆ. ತಪ್ಪದೆ ಮರೆಯದೆ ಪ್ರತಿಯೊಬ್ಬರು ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಮೊದಲಾಗಿ ನಾನು ಸ್ಕ್ರೀನ್ ಮೇಲೆ ಎಲ್ಲ ಹಾಕ್ತಾ ಇದ್ದೀನಿ ನೋಡಿ, ಸರ್ಕ್ಯುಲರ್ನ ಮಾರ್ಗಸೂಚಿ ಅಥವಾ ಸುತ್ತೇಲನ್ನು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಅದನ್ನು ಕೂಡ ಓದ್ಕೊಳ್ಬೋದು. ಅದ್ರ ಜೊತೆಗೆ ನಾನು ಹೇಳ್ತಾನೆ ಹೋಗ್ತೀನಿ. ಸೊ ವಿಡಿಯೋ ಲೆಂತ್ ಆಗ್ತದೆ, ನಾನು ಆದಷ್ಟು ಫಾಸ್ಟ್ ಆಗಿ ಹೇಳಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡ್ತಾ ಹೋಗಿ. 2024 ಜೂನ್ ಮಾಹೆಯಲ್ಲಿ ನಡೆದ SLC ಪರೀಕ್ಷೆ 2ರ ಫಲಿತಾಂಶ ಪ್ರಕಟಣೆ ಹಾಗೂ ಫಲಿತಾಂಶ ಪಟ್ಟಿ ಪರಿಶೀಲನೆ ಕುರಿತು. ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಮ ರಿಸಲ್ಟ್ ಇವತ್ತು ಬೆಳಗ್ಗೆ 11:30 ಗಂಟೆಗೆ ಅಪ್ರೂವ್ ಮಾಡಲಾಗಿದೆ. ಇನ್ನು ಡೈರೆಕ್ಟಾಗಿ ನಾನು ಮೇನ್ ಪಾಯಿಂಟನ್ನು ಹೇಳ್ತೀನಿ ನೋಡಿ. ಉತ್ತರ ಪತ್ರಿಕೆ ಸ್ಕ್ಯಾನ್ ಪ್ರತಿಯನ್ನು ಪಡೆಯಲು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕ. ಸೊ ಇವತ್ತಿಂದ ಆದರೆ ನಿಮ್ಮ ಸ್ಕ್ಯಾನ್ ಕಾಪಿ ಅರ್ಜಿ ಆದರೆ ಹಾಕ್ಬೋದು. ಯಾವಾಗ ಎಲ್ಲಿವರೆಗೆ ಟೈಮ್ ಇದೆ ಅಂದರೆ 15/7/2024 ಮಾತ್ರ ನಿಮಗೆ ಟೈಮ್ ಆದರೆ ಇದೆ. ಸೊ ಅಷ್ಟರೊಳಗೆ ನೀವು ಸ್ಕ್ಯಾನ್ ಕಾಪಿನ ತರಿಸ್ಕೋಬೇಕು. ಸೊ ಸ್ಕ್ಯಾನ್ ಕಾಪಿನ ಅಷ್ಟರೊಳಗೆ ಅಪ್ಲೈ ಮಾಡಬೇಕು. ಮತ್ತು ಇಲ್ಲಾಂದರೆ ನೀವು ಲೇಟ್ ಮಾಡಿದರೆ ದಂಡ ಆಗ್ಬೋದು ಅಥವಾ ಕ್ಯಾನ್ಸಲ್ ಕೂಡ ಆಗ್ಬೋದು. ಸೊ 15/7/2024 ಒಳಗೆ ಸ್ಕ್ಯಾನ್ ಕಾಪಿನ ತಗೊಳ್ಳಿ. ಮತ್ತು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಆನ್ಲೈನ್ ಬ್ಯಾಂಕಿಂಗ್ ಸೌಲಭ್ಯವಿಲ್ಲದವರು ಆನ್ಲೈನಲ್ಲಿ ಉತ್ತರ ಪತ್ರಿಕೆ ಸ್ಕ್ಯಾನ್ ಪ್ರತಿಯನ್ನು ಪಡೆಯಲು ಅರ್ಜಿ ಸಲ್ಲಿಸಿದ ನಂತರ ಆಫ್ಲೈನ್ ಚಲನ ಡೌನ್ಲೋಡ್ ಮಾಡಿಕೊಂಡು ಶುಲ್ಕ ಬ್ಯಾಂಕಿಗೆ ಪಾವತಿಸಲು ಅಂತಿಮ ದಿನಾಂಕ. ಸೊ ಇಲ್ಲಿ ಬಂದು ನೀವು ಗ್ರಾಮವನ್ನು, ಕರ್ನಾಟಕವನ್ನು, ಸೊ ಬ್ಯಾಂಕಿಂದ ಕೂಡ ನಾನು ಈ SLC ಎಕ್ಸಾಮ್ 2ನ ರಿವ್ಯಾಲ್ಯೂಷನ್ನು ಸ್ಕ್ಯಾನ್ ಕಾಪಿನ ಅಪ್ಲೈ ಮಾಡ್ಬೋದು. ಇಲ್ಲೆಲ್ಲ ಇನ್ಫಾರ್ಮೇಷನ್ ಇದೆ. ಸೊ ಅದನ್ನು ನೀವು ಪಾಸ್ ಮಾಡಿಬಿಟ್ಟು ಅದನ್ನು ನೋಡ್ಕೊಳ್ಳಿ. ಇನ್ನು ಉತ್ತರ ಪತ್ರಿಕೆಗಳ ಮರು ಎಣಿಕೆ ಮತ್ತು ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕ. ಸೊ ಸ್ಕ್ಯಾನ್ ಕಾಪಿ ತರಿಸಿದ ಮೇಲೆ ನಿಮಗೆ ಇದೇ 13/7/2024 ರಿವ್ಯಾಲ್ಯೂಷನ್ ಅಂದರೆ ಸ್ಟಾರ್ಟ್ ಆಗ್ತದೆ. ಅದು 18/7/2024 ಇರ್ತದೆ. ಸೊ ಅಷ್ಟರೊಳಗೆ ನೀವು ರಿವ್ಯಾಲ್ಯೂಷನ್ ಅಪ್ಲೈ ಮಾಡಬೇಕು. ಸೊ ಮರು ಮೌಲ್ಯಮಾಪನಕ್ಕೆ ಅಪ್ಲೈ ಮಾಡಬೇಕು. ಮರು ಮೌಲ್ಯಮಾಪನ ಅಥವಾ ಮತ್ತು ಮರು ಎಣಿಕೆ. ಸೊ ಏನಾದರೂ ನಿಮ್ಮ ಮಾರ್ಕ್ಸ್ ಕೌಂಟಿಂಗಲ್ಲಿ ಮಿಸ್ಟೇಕ್ ಆಗಿದ್ದರೆ ಮರು ಎಣಿಕೆಗೆ ನೀವು ಅರ್ಜಿ ಆದರೆ ಹಾಕ್ಬೋದು. ಸೊ ಅಂತಿಮ ದಿನಾಂಕ 19/7/2024. ಸೊ ಇಲ್ಲಿ ಇಷ್ಟರೊಳಗೆ ಅಪ್ಲೈ ಆದರೆ ಮಾಡಿ. ಏನಾದರೂ ಲೇಟ್ ಮಾಡಿದರೆ ನೀವು ನಿಮ್ಮ ಎಕ್ಸಾಮನ್ನ ಕಳ್ಕೊಬೇಕಾಗ್ತದೆ. ಸೊ ತಪ್ಪದೆ ಬೇಗ ಅಪ್ಲೈ ಮಾಡಿ. ಮತ್ತು ಇನ್ನಷ್ಟು ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ತಪ್ಪದೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆದರೆ ಇನ್ನಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ. ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಡೌಟ್ ಇದ್ದರೆ ನಿಮಗೆ, ಸೊ ನಾನು ಸ್ಕಾಲ್ ಮಾಡ್ತಾ ಇರ್ತೀನಿ. ಇಲ್ಲಿ ಇನ್ನಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ನೀವು ಪಾಸ್ ಬಿಟ್ಟು ನೋಡ್ಕೊಳ್ಳಿ. ಇನ್ನು ಸ್ಕ್ಯಾನ್ ಪ್ರತಿ ಮತ್ತು ಮೌಲ್ಯಮಾಪನ ಶುಲ್ಕದ ವಿವರ. ಇಲ್ಲಿ ಬಂದುಬಿಟ್ಟು ಸ್ಕ್ಯಾನ್ ಕಾಪಿ ಮತ್ತು ಮೌಲ್ಯಮಾಪನಕ್ಕೆ ಎಷ್ಟು ಫೀ ಇದೆ ಅಂತ ನೋಡ್ತಾ ಹೋಗೋಣ. ಮೊದಲೇದಾಗಿ ಬಂದುಬಿಟ್ಟು ಆನ್ಲೈನ್ ಮೂಲಕ ಕರ್ನಾಟಕ ಒನ್ನಲ್ಲಿ ಪಾವತಿಸಿದ ಶುಲ್ಕ 410 ರೂಪಾಯಿ. ಸೊ ಇಲ್ಲಿ ಬಂದುಬಿಟ್ಟು 410 ರೂಪಾಯಿ ಅಂತ ಇರ್ತದೆ. ಮತ್ತು ಮರು ಮೌಲ್ಯಮಾಪನ ಒಂದು ವಿಷಯಕ್ಕೆ 810. ಏನಾದರೂ ನೀವು ಸ್ಕ್ಯಾನ್ ಕಾಪಿ ತೆಗೆಸಬೇಕಂದ್ರೆ 410 ರೂಪಾಯಿ ಕೊಟ್ಟು ತೆಗೆಸಬೇಕು. ಅಥವಾ ಮರು ಮೌಲ್ಯಮಾಪನ ಆಗ್ತದೆ ಅಂದರೆ ಅಲ್ಲಿ ಪ್ರತಿಯೊಂದು ಸಬ್ಜೆಕ್ಟಿಗೆ 810 ರೂಪಾಯಿ ಅಂತ ಇರ್ತದೆ. ಸೊ ನೋಡ್ಕೊಳ್ಳಿ ಸೇವಾ ಶುಲ್ಕ ಹಿಡಿದು ಎಷ್ಟು ಬರ್ತದೆ ಅಂತ. ಸೊ ಸ್ಕ್ರೀನ್ ಮೇಲೆ ಇದೆ, ನೀವೇ ಓದ್ಕೊಳ್ಳಿ. ಸೊ ನೋಡಿ ಇನ್ನೊಂದಿಷ್ಟು ಇನ್ಫಾರ್ಮೇಷನ್ ಆಗಿದೆ, ಇನ್ನೂ ಕೂಡ ಪಾಸ್ ಮಾಡಿ ಓದ್ಕೊಳ್ಳಿ. ನಾನು ಸ್ಕಾಲ್ ಮಾಡ್ತಾ ಇರ್ತೀನಿ, ನೋಡ್ಕೊಳ್ಳಿ. ಇದ್ರ ಬಗ್ಗೆ ಏನಾದರೂ ನಿಮಗೆ ಸ್ಕ್ಯಾನ್ ಕಾಪಿ ಇರ್ಬೋದು, ರಿಸಲ್ಟ್ ಬಗ್ಗೆ ಏನಾದರೂ ಕ್ವಶನ್ ಇದ್ದರೆ ನೀವು ಡೈರೆಕ್ಟ್ಗೆ ಮಂಡಳಿಗೆ ಕಾಲ್ ಮಾಡ್ಬೋದು. ಸೊ ನಿಮ್ಮ ಪರೀಕ್ಷಾ ಮಂಡಳಿಗೆ ಕಾಲ್ ಮಾಡ್ಬೋದು. ಅವರ ಕಾಂಟ್ಯಾಕ್ಟ್ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ, 08023310075. ಸೊ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅವರು ಎಲ್ಲ ಇನ್ಫಾರ್ಮೇಷನ್ ಆದರೆ ಕೊಡ್ತಾರೆ ನಿಮಗೆ. ಮತ್ತು ಇದ್ರ ಬಗ್ಗೆ ಏನಾದರೂ ಡೌಟ್ ಇತ್ತು ತಪ್ಪದೆ ಕಮೆಂಟ್ ಮಾಡಿ. ಈ ಒಂದು ನಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಯಾಕಂದರೆ ಅವ್ರದ್ದು ರಿವ್ಯಾಲ್ಯೂಷನ್ ಹಾಕ್ಬೋದು, ಸ್ಕ್ಯಾನ್ ಕಾಪಿ ಇರ್ತದೆ. ಸೊ ತಪ್ಪದೆ ಆದರೆ ಶೇರ್ ಮಾಡಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಮಾಡಿ. ಥ್ಯಾಂಕ್ ಯು.